ನ್ಯಾಯದಾತನಾಗಿರುವಂತಹ ಶನಿದೇವ 2025ರಲ್ಲಿ ತನ್ನ ಮೂಲ ತ್ರಿಕೋನ ರಾಶಿ ಆಗಿರುವಂತಹ ಕುಂಭ ರಾಶಿಯನ್ನು ಬಿಟ್ಟು ಮೀನ ರಾಶಿಗೆ ಕಾಲಿಡಲಿದ್ದಾನೆ. ಇದೇ ಸಂದರ್ಭದಲ್ಲಿ ಸಾಡೆ ಸಾತಿ ಹಾಗೂ ದೈಯ ಪ್ರಭಾವಗಳು ಕೂಡ ಮೇಷ ರಾಶಿಯವರ ಮೇಲೆ ಹೇಗೆ ಬೀರುತ್ತದೆ? ಅತ್ಯಂತ ನಿಧಾನಗತಿಯಲ್ಲಿ ಚಲಿಸುವಂತಹ ಶನಿ ಗ್ರಹದ ಸಾಡೆ ಸಾತಿ ಹಾಗೂ ದೈಯ ಪ್ರಭಾವ ಮೇಷ ರಾಶಿಯವರಿಗೆ ಏನೆಲ್ಲ ಅನುಕೂಲಗಳು ಹಾಗೂ ಅನಾನುಕೂಲಗಳಿವೆ, ಅದಕ್ಕೆ ಪರಿಹಾರಗಳೇನು ಎಂದು ತಿಳಿದುಕೊಳ್ಳೋಣ. ನವಗ್ರಹಗಳಲ್ಲಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನ್ಯಾಯದಾತ ಹಾಗೂ ಕರ್ಮಫಲದಾತ ಆಗಿರುವಂತಹ ಶನಿಯ ಚಲನೆಯ ಮೇಲೆ ಸಾಕಷ್ಟು ಮಹತ್ವದ ಅಂಶಗಳನ್ನು ಪರಿಗಣಿಸಲಾಗಿದೆ. ಅತ್ಯಂತ ನಿಧಾನಗತಿಯಲ್ಲಿ ಚಲಿಸುವಂತಹ ಶನಿಯ ಪ್ರತಿಯೊಂದು ಚಲನೆ ಕೂಡ ನೇರವಾಗಿ ದೇಶ, ಪರಿಸರ ಹಾಗೂ ಮನುಷ್ಯ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. 2022ರ ಏಪ್ರಿಲ್ 29ರಂದು ಶನಿ ತನ್ನ ಮೂಲ ರಾಶಿಯಾಗಿರುವಂತಹ ಕುಂಭ ರಾಶಿಯಲ್ಲಿ ಪ್ರವೇಶ ಮಾಡಿದ್ದ. ಆದ ನಂತರ ಜುಲೈ 12ರಂದು ಮತ್ತೆ ಮಕರ ರಾಶಿಗೆ ಹಿಮ್ಮುಖ ಚಲನೆಯಲ್ಲಿ ಕಾಣಿಸಿಕೊಂಡಿದ್ದ. 2023ರ ಜನವರಿಗೆ ಮತ್ತೆ ಕುಂಭ ರಾಶಿಯಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅದಾದ ನಂತರ ತನ್ನ ಮೂಲ ತ್ರಿಕೋನ ರಾಶಿ ಆಗಿರುವಂತಹ ಕುಂಭ ರಾಶಿಯಲ್ಲಿಯೇ ಶನಿ ವಿರಾಜಮಾನನಾಗಿರುತ್ತಾನೆ. ಆದರೆ ತನ್ನ ಮೂಲ ತ್ರಿಕೋನ ರಾಶಿಯಿಂದ ಮೀನ ರಾಶಿಗೆ 2025ರ ಮಾರ್ಚ್ ತಿಂಗಳಲ್ಲಿ ಶನಿ ರಾಶಿ ಪರಿವರ್ತನೆಯನ್ನು ಮಾಡಲು ಈಗ ಸಿದ್ಧನಾಗಿದ್ದಾನೆ. ಸದ್ಯದ ಮಟ್ಟಿಗೆ ಮಕರ ಮೇಷ ರಾಶಿಯವರ ಮೇಲೆ ಶನಿಯ ಸಾಡೆ ಸಾತಿ ಪ್ರಭಾವ ಸಣ್ಣದಾಗಿ ನಡೆಯುತ್ತಿದೆ. ಮೀನ ರಾಶಿಗೆ ಕಾಲಿಡುತ್ತಿದ್ದಂತೆ ಮಕರ ರಾಶಿಯವರು ಈ ಪರಿಣಾಮದಿಂದ ಹೊರಬರಲಿದ್ದಾರೆ. ಈ ಪರಿಣಾಮ ಎನ್ನುವುದು ಮಕರ ರಾಶಿಯಿಂದ ಮೇಷ ರಾಶಿಯ ಜಾತಕದವರ ಮೇಲೆ ಪರಿವರ್ತನೆಯಾಗಲಿದೆ. ಇದರ ಜೊತೆಗೆ ಕುಂಭ ರಾಶಿಯವರ ಜಾತಕದಲ್ಲಿ ಸಾಡೆ ಸಾತಿಯ ಅಂತಿಮ ಹಾಗೂ ಮೀನ ರಾಶಿಯ ಜಾತಕದವರ ಮೇಲೆ ಮೊದಲನೇ ಹಂತ ಪ್ರಾರಂಭವಾಗಲಿದೆ. ಆ ಅರ್ಥದಲ್ಲಿ 2025ರಲ್ಲಿ ಕುಂಭ, ಮೀನ ಹಾಗೂ ಮೇಷ ರಾಶಿಯವರ ಮೇಲೆ ಶನಿಯ ಸಾಡೆ ಸಾತಿ ಪ್ರಭಾವ ಕಂಡುಬರಲಿದೆ. ಮಂಗಳನಿಂದ ಆಳಲ್ಪಡುವ ರಾಶಿ ಮೇಷ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 12 ರಾಶಿಗಳಲ್ಲಿ ಮೊದಲನೆಯದು. ಬೆಂಕಿಯ ಅಂಶವನ್ನು ಹೊಂದಿರುವ ಈ ರಾಶಿಯನ್ನು ಮಂಗಳ ಗ್ರಹ ಆಳುತ್ತದೆ. ಈ ರಾಶಿಯಡಿಯಲ್ಲಿ ಜನಿಸಿದವರು ಸ್ವಭಾವತಃ ಸ್ವತಂತ್ರವನ್ನು ಇಷ್ಟಪಡುವವರಾಗಿರುತ್ತಾರೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯ ಸಾಡೆ ಸಾತಿ ಹಾಗೂ ದೈಯ ಎನ್ನುವುದು ಪ್ರತಿಯೊಂದು ರಾಶಿಗಳ ಮೇಲೆ ಕೂಡ ವಿಭಿನ್ನವಾಗಿ ಪರಿಣಾಮ ಬೀರುತ್ತದೆ. ಪ್ರತಿಯೊಂದು ರಾಶಿಯವರ ಕರ್ಮದ ಆಧಾರದ ಮೇಲೆ ಅದರ ಪರಿಣಾಮ ಕೂಡ ವಿಭಿನ್ನವಾಗಿರುತ್ತದೆ ಅನ್ನೋದನ್ನ ನೀವು ತಿಳಿದುಕೊಳ್ಳಬೇಕು. ಹಾಗಿದ್ರೆ ಶನಿಯ ಸಾಡೆ ಸಾತಿಯ ಪರಿಣಾಮಗಳು ಏನು ಎಂಬುದನ್ನು ಇಲ್ಲಿ ತಿಳಿಯೋಣ. ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ಅಡ್ಡಿ ಆತಂಕಗಳು ಕಂಡುಬರಲಿವೆ. ಮನೆ ಕೆಲಸ ಹಾಗೂ ಇನ್ನಿತರ ವಿಚಾರಗಳಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನೀವು ಕಾಣಬೇಕಾಗುತ್ತದೆ. ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತದೆ. ನಿಮ್ಮ ಸಂಗತಿಯ ಜೊತೆಗೆ ಪ್ರತಿದಿನ ನೀವು ಒಂದಲ್ಲ ಒಂದು ಕಾರಣಕ್ಕಾಗಿ ಜಗಳ ಮಾಡಿಕೊಳ್ಳಬೇಕಾಗುತ್ತದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಆರ್ಥಿಕ ಸಮಸ್ಯೆ ಅಗತ್ಯಕ್ಕಿಂತ ಹದಗೆಡುವ ಸಾಧ್ಯತೆ ಇದೆ. ಶನಿಯ ಸಾಡೆ ಸಾತಿ ಪರಿಣಾಮ ಎನ್ನುವುದು 7.5 ವರ್ಷಗಳ ಕಾಲ ನಿಮ್ಮನ್ನು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಡುತ್ತದೆ ಎನ್ನುವುದನ್ನು ನೀವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳಬೇಕಾಗಿರುತ್ತದೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿದುಬಂದಿರುವ ಮಾಹಿತಿಯ ಪ್ರಕಾರ ಶನಿಯ ಸಾಡೆ ಸಾತಿಯ ಮೊದಲನೇ ಹಂತ ಮೇಷ ರಾಶಿಯವರಿಗೆ ಪ್ರಮುಖವಾಗಿ ಈಗಾಗಲೇ ಕಾಡೋದಕ್ಕೆ ಪ್ರಾರಂಭ ಮಾಡಿದೆ. 2025ರ ಮಾರ್ಚ್ ತಿಂಗಳಂದು ಶನಿ ತನ್ನ ರಾಶಿಯನ್ನು ಬದಲಾಯಿಸಲಿದ್ದಾನೆ ಎಂಬುದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ. ಇದು 12 ರಾಶಿಗಳಲ್ಲಿ ಮೊದಲ ರಾಶಿ ಆಗಿರುವಂತಹ ಮೇಷ ರಾಶಿಯವರ ಮೇಲೆ ಪರಿಣಾಮ ಬೀರುತ್ತದೆ ಹಾಗೂ ಈ ಪರಿಣಾಮದಿಂದ ಮೇಷ ರಾಶಿಯವರು 2034ರ ಜೂನ್ 3ರಂದು ಪರಿಹಾರವನ್ನು ಪಡೆದುಕೊಳ್ಳಲಿದ್ದಾರೆ. ಶನಿ ಸಾಡೆ ಸಾತಿಯ ಅವಧಿಯಲ್ಲಿ ಸುಲಭವಾದ ಜೀವನವನ್ನು ಮರೆತುಬಿಡಿ.
ಬಿಂದಾಸ್ ಜೀವನ, ಸುಲಭವಾಗಿ ಕೈಗೆ ಬರುವ ಹಣ ಎಲ್ಲವೂ ಹಿಂದೆ ಸರಿಯುತ್ತದೆ. ಕಠಿಣ ಪರಿಶ್ರಮವು ಇಂದಿನ ಅಗತ್ಯವಾಗಿದೆ ಮತ್ತು ಈ ಅವಧಿಯಲ್ಲಿ ಯಾವುದೇ ಸೋಮಾರಿತನವನ್ನು ತೋರಿಸಿದರೂ ಅದರ ಫಲ ತಕ್ಷಣವೇ ಪಡೆಯುತ್ತೀರಿ. ನಿಮ್ಮನ್ನು ಕೆಲಸದಿಂದ ವಜಾಗೊಳಿಸುವುದು ಅಥವಾ ಕಷ್ಟಕರ ಸಮಯವನ್ನು ಎದುರಿಸುವುದು ದೀರ್ಘಾವಧಿಯಲ್ಲಿ ಕಂಡುಬರುತ್ತದೆ. ಇದು ನಿಮ್ಮ ಕೌಶಲ್ಯಗಳನ್ನು ನವೀಕರಿಸಲು ಅಥವಾ ಹೊಸ ಕೌಶಲ್ಯಗಳನ್ನು ಕಲಿಯಲು ಸಮಯ. ಹಳೆಯ ಕೆಲಸದ ಧಾಟಿಯಾಗಲಿ ಹಳೆಯ ಕಾರ್ಯವೈಖರಿ ಮುಂದುವರಿಯದು. ಇದು ನಿಮ್ಮ ಆರಾಮ ವಲಯದಿಂದ ಹೊರಬರಲು ಮತ್ತು ನೀವು ಭಯಪಡುವ ಕೆಲಸಗಳನ್ನು ಮಾಡುವ ಸಮಯ. ಜೀವನದಲ್ಲಿ ಎಲ್ಲವೂ ಸುಖದ ಸುಪ್ಪತ್ತಿಗೆಯಾಗಿರದು. ಈ ಅವಧಿಯಲ್ಲಿ ಕಷ್ಟಗಳ ವಿರುದ್ಧ ಹೋರಾಡಿ ಮತ್ತು ಶನಿ ದೇವನು ನಿಮ್ಮ ಶೌರ್ಯಕ್ಕೆ ಪ್ರತಿಫಲವನ್ನು ನೀಡುತ್ತಾನೆ. ಎಂದಿಗೂ ನನ್ನಿಂದಾಗದು ಎಂದು ಬಿಟ್ಟುಕೊಡಬೇಡಿ. ಈ ಅಡಚಣೆಗಳು ಕ್ಷಣಿಕವೇ. ಸಾಡೆಸಾತಿಯ ಅವಧಿಯಲ್ಲಿ ಒತ್ತಡವು ನಿಮ್ಮ ಜೀವನದ ಭಾಗವಾಗಿರುತ್ತದೆ. ಸಾಧ್ಯವಾದಷ್ಟು ಒತ್ತಡ ಮುಕ್ತವಾಗಿರಲು ಪ್ರಯತ್ನಿಸಿ ಮತ್ತು ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸಿ. ಈ ಒತ್ತಡವನ್ನು ತೊಡೆದುಹಾಕಲು ಒಂದೇ ಒಂದು ಮಾರ್ಗವೆಂದರೆ ನಿಮ್ಮ ಕರ್ತವ್ಯಗಳನ್ನು ಪೂರ್ಣ ಹೃದಯದಿಂದ ಮಾಡಿ ಮತ್ತು ಸೋಮಾರಿತನವನ್ನು ತಪ್ಪಿಸಿ. ಕೆಲವೊಂದು ಮುಜುಗರದ ಸನ್ನಿವೇಶಗಳಲ್ಲಿ ನೀವು ನಿಮ್ಮ ಸ್ವಾಭಿಮಾನವನ್ನು ಕಳೆದುಕೊಳ್ಳುತ್ತಿದ್ದೀರಿ ಎಂದು ಭಾವಿಸಬಹುದು. ಜನರು ಪಿತೂರಿ ಮಾಡುತ್ತಾರೆ, ಅವಮಾನಿಸುತ್ತಾರೆ ಅಥವಾ ನಿಮ್ಮನ್ನು ಕೀಳಾಗಿ ಭಾವಿಸುತ್ತಾರೆ. ನೀವು ನಿಮ್ಮ ಕಾರ್ಯಗಳನ್ನು ಸರಿಯಾಗಿ ಮಾಡಿ, ಉಳಿದವುಗಳ ಬಗ್ಗೆ ಹೆಚ್ಚು ಯೋಚಿಸಬೇಡಿ. ವಿಷಯಗಳು ಅಂತಿಮವಾಗಿ ಒಳ್ಳೆಯದೇ ಆಗುತ್ತದೆ. ಈ ಹಂತದಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳಲು ನಿಮಗೆ ಸಾಧ್ಯವಾಗುವುದಿಲ್ಲ. ಒಂದು, ನೀವು ಬದಲಾವಣೆಯನ್ನು ಸ್ವೀಕರಿಸಬೇಕಾಗುತ್ತದೆ ಅಥವಾ ಬದಲಾವಣೆಯು ನಿಮ್ಮ ಮೇಲೆ ಉಂಟಾಗುತ್ತದೆ. ಬದಲಾವಣೆಯನ್ನು ಸ್ವೀಕರಿಸಿ. ಅದು ಯಾವುದೇ ರೂಪದಲ್ಲಿ ಬಂದರೂ ಪರವಾಗಿಲ್ಲ. ನೀವು ನಿಮ್ಮ ಕೆಲಸವನ್ನು ಬದಲಾಯಿಸಬಹುದು ಅಥವಾ ನೀವು ಅಸ್ತಿತ್ವದಲ್ಲಿರುವುದನ್ನು ಕಳೆದುಕೊಂಡ ನಂತರ ಹೊಸದನ್ನು ಹುಡುಕಬಹುದು ಅಥವಾ ನಿಮ್ಮ ಪ್ರಾರಂಭದಲ್ಲಿ ಕೆಲಸ ಮಾಡಬಹುದು. ಬದಲಾವಣೆಯ ಸಾಧ್ಯತೆಗಳು ಅಪಾರವಾಗಿದೆ ಮತ್ತು ಫಲಪ್ರದವಾಗುವುದು ಅಂತಿಮವಾಗಿ ಸಂಭವಿಸುತ್ತದೆ. ಯಥಾಸ್ಥಿತಿ ಕಾಯ್ದುಕೊಳ್ಳಲು ನೀವು ಎಷ್ಟು ಪ್ರಯತ್ನಿಸುತ್ತೀರೋ ಅಷ್ಟು ಹೆಚ್ಚಾಗಿ ನೀವು ಕೆಳಗೆ ಬೀಳುತ್ತೀರಿ. ವರ್ತಮಾನದ ವೈಫಲ್ಯಗಳು ಭವಿಷ್ಯದ ಯಶಸ್ಸಿಗೆ ಸೋಪಾನವಾಗಿರಬಹುದು. ಭವಿಷ್ಯದ ಬಗ್ಗೆ ಯೋಚಿಸಿ ಮತ್ತು ಅಲ್ಪಾವಧಿಯ ವೈಫಲ್ಯಗಳು ಅಥವಾ ನಷ್ಟಗಳ ಬಗ್ಗೆ ಯೋಚಿಸುವುದನ್ನು ತಪ್ಪಿಸಿ. ಯುದ್ಧದಲ್ಲಿ ಗೆಲ್ಲುವುದೇ ಸೋಲುವುದೇ ಆಯ್ಕೆ ನಿಮ್ಮದಾಗಿದೆ. ನಷ್ಟವನ್ನು ಸ್ವೀಕರಿಸಿ ಮತ್ತು ಅಂತಿಮವಾಗಿ ಯುದ್ಧವನ್ನು ಗೆಲ್ಲುವ ಬಗ್ಗೆ ಯೋಚಿಸಿ. ನೀವು ಇಷ್ಟಪಡದ ದಿನಚರಿಯೊಳಗೆ ನೀವು ಸಿಕ್ಕಿಹಾಕಿಕೊಂಡಂತೆ ಅನಿಸಬಹುದು. ದಿನಚರಿಯನ್ನು ಅಳವಡಿಸಿಕೊಳ್ಳಿ ಮತ್ತು ನಿಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕತೆಯಿಂದ ಮಾಡಿ. ದಿನಚರಿಗೆ ಅಂಟಿಕೊಳ್ಳುವುದು ಮತ್ತು ಧಾರ್ಮಿಕವಾಗಿ ಅದನ್ನು ಅನುಸರಿಸುವುದು ಸದ್ಯಕ್ಕೆ ನಿಮ್ಮ ಹಿತದೃಷ್ಟಿಯಿಂದ ಒಳ್ಳೆಯದು. ಶಿಸ್ತುಬದ್ಧವಾಗಿರಿ, ಇಲ್ಲದಿದ್ದರೆ ಶನಿಯು ತನ್ನದೇ ಆದ ಅಹಿತಕರ ರೀತಿಯಲ್ಲಿ ನಿಮಗೆ ಪಾಠ ಕಲಿಸುತ್ತಾನೆ. ಯಾವುದೇ ಸೋಮಾರಿತನ, ಅಜಾಗರೂಕತೆ ಅಥವಾ ಅಡ್ಡದಾರಿಗಳು ನಿಮ್ಮನ್ನು ತೊಂದರೆಗೆ ಸಿಲುಕಿಸುತ್ತದೆ. ವೈಫಲ್ಯಗಳನ್ನು ನಿವಾರಿಸಲು ಒಂದೇ ಒಂದು ಮಾರ್ಗವೆಂದರೆ ಶಿಸ್ತು. ಸಾಡೆ-ಸತಿ ಜೀವನಕ್ಕೆ ಉತ್ತಮ ಪಾಠಗಳನ್ನು ಕಲಿಸುತ್ತದೆ. ನಿಮ್ಮ ತಪ್ಪುಗಳನ್ನು ಗುರುತಿಸಿ ಮತ್ತು ಈ ಪಾಠಗಳಿಂದ ಪ್ರಯೋಜನ ಪಡೆಯಿರಿ. ಶನಿದೇವನು ನಿಮ್ಮ ಕರ್ಮವನ್ನು ಗಮನಿಸುತ್ತಿದ್ದಾನೆ. ಒಳ್ಳೆಯದನ್ನು ಮಾಡಿ ಮತ್ತು ಅಂತಿಮವಾಗಿ ನಿಮಗೆ ಒಳ್ಳೆಯದು ಸಂಭವಿಸುತ್ತದೆ. ಹಾಗಾದರೆ ಮೇಷ ರಾಶಿಯವರಿಗೆ ಬರೀ ಕಷ್ಟಗಳೇ ಇರುತ್ತದೆಯೇ? ಇಲ್ಲ. ಸದ್ಯದಲ್ಲಿ ಸೂರ್ಯನು ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ಮತ್ತು ಈ ರಾಶಿಚಕ್ರ ಚಿಹ್ನೆಯ 11ನೇ ಮನೆಯಲ್ಲಿ ವಾಸಿಸುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಚಕ್ರ ಚಿಹ್ನೆಯ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು. ಈ ರಾಶಿಯಡಿಯಲ್ಲಿ ಜನಿಸಿದ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡೆಯಬಹುದು. ನೀವು ಯಾವುದೇ ಕೆಲಸ ಅಥವಾ ಅಗತ್ಯಕ್ಕಾಗಿ ಸಾಲ ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಅದರಲ್ಲಿ ಯಶಸ್ಸು ಸಿಗಬಹುದು. ನೀವು ಭೌತಿಕ ಸಂತೋಷವನ್ನು ಪಡೆಯುತ್ತೀರಿ. ಇದರೊಂದಿಗೆ ಜೀವನದಲ್ಲಿ ಸಂತೋಷ ಬರುತ್ತದೆ.
ವೃತ್ತಿ ಕ್ಷೇತ್ರದ ಬಗ್ಗೆ ಹೇಳುವುದಾದರೆ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ. ಉನ್ನತ ಅಧಿಕಾರಿಗಳು ಸಹ ಸಂತೋಷವಾಗಿ ಕಾಣುತ್ತಾರೆ. ಇದರಿಂದಾಗಿ ನಿಮಗೆ ಬಡ್ತಿ ಸಿಗಬಹುದು. ವ್ಯವಹಾರದಲ್ಲಿ ನೀವು ಮಾಡುವ ತಂತ್ರಗಳು ಪರಿಣಾಮಕಾರಿ ಎಂದು ಸಾಬೀತುಪಡಿಸಬಹುದು. ನಿಮಗೆ ದೊಡ್ಡ ಲಾಭ ಸಿಗುವ ಸಾಧ್ಯತೆಗಳಿವೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರುತ್ತದೆ ಮತ್ತು ಹಣವನ್ನು ಉಳಿಸುವಲ್ಲಿಯೂ ನೀವು ಯಶಸ್ವಿಯಾಗುತ್ತೀರಿ. ಪ್ರೇಮ ಜೀವನ ಚೆನ್ನಾಗಿರುತ್ತದೆ. ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ. ಆರೋಗ್ಯದ ದೃಷ್ಟಿಯಿಂದಲೂ ನೀವು ಚೆನ್ನಾಗಿರುತ್ತೀರಿ. ಸಾಡೆ-ಸಾತಿ ದೋಷಕ್ಕೆ ಮೇಷರಾಶಿಯವರು ಕೆಲವು ಪರಿಹಾರಗಳನ್ನು ಮಾಡಿಕೊಂಡರೆ ಸಂಕಷ್ಟದಿಂದ ಸ್ವಲ್ಪ ಮುಕ್ತಿ ದೊರೆಯುತ್ತದೆ. ಅದೇನೆಂದರೆ 2025ರಲ್ಲಿ ಕಡಿಮೆ ಅಂದ್ರೂ 11 ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಕರಿ ಎಳ್ಳನ್ನು ದಾನವನ್ನು ಮಾಡಿ ಬನ್ನಿ. ಶನಿ ದೇವನಿಗೆ ಸಂಬಂಧಪಟ್ಟಂತಹ ಕಪ್ಪು ಛತ್ರಿ, ಸಾಸಿವೆ, ಚಪ್ಪಲಿಗಳಂತಹ ವಸ್ತುಗಳನ್ನ ಅಗತ್ಯ ಇರುವವರಿಗೆ ದಾನ ಮಾಡಿ. ಕೂಲಿ ಕಾರ್ಮಿಕರಿಗೆ ಅವರಿಗೆ ಅಗತ್ಯ ಇರುವಂತಹ ವಸ್ತುಗಳನ್ನು ದಾನ ಮಾಡುವ ಮೂಲಕ ಕೂಡ ಶನಿಯ ಕೃಪಾಕಟಾಕ್ಷಕ್ಕೆ ನೀವು ಪಾತ್ರರಾಗಬಹುದಾಗಿದೆ. ಪ್ರತಿದಿನ ಹನುಮಾನ್ ಚಾಲೀಸಾ ಹಾಗೂ ಬಜರಂಗ್ ಬಾಣದ ಮಂತ್ರವನ್ನು ಜಪಿಸಿ. ಮದ್ಯಪಾನವನ್ನು ಸೇವಿಸಬೇಡಿ. ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಬೇಡಿ. ಪರಸ್ತ್ರೀಯ ಮೇಲೆ ಕೆಟ್ಟ ಕಣ್ಣಿನಿಂದ ನೋಡಬಾರದು ಹಾಗೂ ನಿಮ್ಮನ್ನು ನೀವು ಆದಷ್ಟು ಶುದ್ಧವಾಗಿಟ್ಟುಕೊಳ್ಳಿ. ಖಂಡಿತವಾಗಿ ಒಳ್ಳೆಯ ಫಲಿತಾಂಶವನ್ನು ನೀವು ಕಾಣಬಹುದಾಗಿದೆ. ಕಪ್ಪು ಕಾಗೆ ಅಥವಾ ನಾಯಿ ಇಲ್ಲವೇ ಆಕಳಿಗೆ ಪ್ರತಿದಿನ ರೊಟ್ಟಿಯನ್ನು ಅಥವಾ ಆಹಾರವನ್ನು ಅರ್ಪಿಸಿ. ಖಂಡಿತವಾಗಿ ಒಳ್ಳೆಯದಾಗುತ್ತದೆ. ಮನೆಯ ಬಳಿ ಇರುವಂತಹ ಅಶ್ವತ್ಥ ಮರಕ್ಕೆ ಪ್ರತಿದಿನ ಪೂಜೆ ಮಾಡಿ ಹಾಗೂ ತುಪ್ಪದ ದೀಪವನ್ನು ಇಡಿ. ಖಂಡಿತವಾಗಿ ಒಳ್ಳೆಯದಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.